ನಮಸ್ತೆ ನೋಡಿ ನಾನು ನಿಮ್ಮ ಗುಂಡ್ಲಪೇಟೆ ಓಂಕಾರ ಮಾತಾಡ್ತಿರೋದು. ಓಂಕಾರ ಸಿದ್ಧೇಶ್ವರ ಪ್ರಾಪರ್ಟೀಸಿಂದ ಒಂದು ಸೂಪರ್ ಇರೋ ಒಂದು ಲ್ಯಾಂಡು ಬಂದಿದೆ. ತುಂಬ ಸೊಸೆ ಹಾಕಿದ್ದಾರೆ. ಒಳ್ಳೆ ರೆಡ್ ಸಾಯಿಲು, ತುಂಬ ರೆಡ್ ಸಾಯಿಲು ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ ತುಂಬ ಫೆನ್ಸಿಂಗ್ ಆಗಿದೆ, ಬೋರ್ ಇದೆ, ಒಂದು ಪುಟ್ಟದಾಗಿ ಒಂದು ಮನೆ ಇದೆ. ಬೋರ್ವೆಲ್ ಅಂತೂ ಒಂದು 3-3 ಇಂಚ್ ನೀರು ಓಡುತ್ತೆ. ಸಖತ್ತು ಒಳ್ಳೆ ವಾಟ್ರ್ ಇರೋಂಥ ಜಾಗ, ಒಳ್ಳೆ ರೆಡ್ ಸಾಯಿಲು, ತುಂಬ ಸೊಸೆ ಹಾಕಿದ್ದಾರೆ. ಆ ಲ್ಯಾಂಡ್ ಬಂದ್ಬಿಟ್ಟು ನೋಡಿ ಸರ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಹೆಂಗೆ ಹೋಗುತ್ತೆ, ಎಲ್ ಸೇಪ್ ಬರುತ್ತೆ, ಸ್ವಲ್ಪ ಎಲ್ ಸೇಪ್ ಇದೆ. ಸಾಯಿಲ್ ಮಾತ್ರ ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲು, ಸಖತ್ ಮಣ್ಣು ಚೆನ್ನಾಗಿದೆ. ಇದು ಬಂದುಬಿಟ್ಟು ನಿಮಗೆ ರೋಡ್ ಮಾತ್ರ ಒಂದು ಚೈನ್ ರೋಡ್ ಇದೆ. ಅಂದರೆ ಒಂದು ಚೈನು ಅಂದರೆ ಒಂದು 33 ಅಡಿ ರೋಡ್ ಇದೆ. ಸಖತ್ ರೋಡ್ ಪಾಯಿಂಟು, ಅಂದರೆ ಮಣ್ಣು ರೋಡ್ ಪಾಯಿಂಟು. ಡ್ಯಾಂಬರ್ಗೆ ನಿಮಗೆ ಒಂದು 900 ಮೀಟ್ರ್ ಬರುತ್ತೆ. ಡ್ಯಾಂಬರಿಂದ ಒಂದು 900 ಮೀಟ್ರು ಬರಬೇಕು. ಇದು ಬಂದ್ಬಿಟ್ರೆ ನಿಮಗೆ ಒಳ್ಳೆ 33 ಅಡಿ ರೋಡ್ ಬರುತ್ತೆ. ರೆಡ್ ಸಾಯಿಲು ತುಂಬ ಚೆನ್ನಾಗಿ ಎಲ್ಲ ಸೊಸೆ ಹಾಕಿದ್ದಾರೆ, ಡ್ರಿಪ್ ಇರಿಗೇಷನ್ ಆಗಿದೆ, ಒಳ್ಳೆ ವಾಟರ್ ಇರೋಂಥ ಜಾಗ. ಇವರು ಎಕರೆಗೆ ಬಂದ್ಬಿಟ್ಟು 28 ಲಕ್ಷ ಹೇಳ್ತಾ ಇದ್ದಾರೆ. ಒಂಚೂರು ನೆಗೋಸಿಬಲ್ ಇದೆ. ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ, ನಮ್ಮದು 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟಲ್ಲಿ ಲೀಗಲ್ ಆಗಿದೆ. ಡೈರೆಕ್ಟ್ ಬೇಕಾದ್ರೆ ರಿಜಿಸ್ಟರ್ ಮಾಡ್ಬೋದು. ಸಾಯಿಲ್ ನೋಡಿ ನಿಮಗೆ ಒಳ್ಳೆ ರೆಡ್ ಸಾಯಿಲು, ಒಳ್ಳೆ ಸೂಪರಾಗಿದೆ. ಭೂಮಿ ಮಾತ್ರ ಮಟ್ಟವಾಗಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಲ್ ಸೇಪ್ ಬರುತ್ತೆ ಅಷ್ಟೇ. ಲ್ಯಾಂಡ್ ಮಾತ್ರ ಸಖತ್ತಾಗಿದೆ, ಸೂಪರಾಗಿದೆ. ಫೆನ್ಸಿಂಗ್ ಹಾಕಿದ್ದಾರೆ, ಸೋಲಾರ್ ಫೆನ್ಸ್ ಹಾಕಿದ್ದಾರೆ, ಕಲ್ಕಂಬ ಹಾಕಿದ್ದಾರೆ. ಬಟ್ ಸೋಲಾರ್ ಬಿಟ್ಟಿದ್ದಾರೆ. ಮೂವತ್ತಡಿ ಬಂದು ಒಂದೊಂದು ಗಿಡ ಹಾಕಿದ್ದಾರೆ. ಮಧ್ಯೆ ಯಾವ್ದು ಬೇಕಾದ್ರೂ ಮಾಡೋಕ್ಕೆ ತೆಂಗು, ಮಾವು, ಸಪೋಟೊ ಯಾವ್ದು ಬೇಕಾದ್ರೂ ಕೂಡ ನೀವು ಹಾಕೋಬೋದು ಮಧ್ಯ.